ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾವು ಹೇಗಿರ್ತೀವಿ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನಾವಿಬ್ಬರು ಎಷ್ಟು ಕಾಮಿಡಿ ಮಾಡ್ಕೊತೀವಿ, ಹೆಂಗೆ ಇರ್ತೀವಿ, ಹಾಗೆ ಏನೇನೆಲ್ಲ ಟ್ರೈ ಮಾಡ್ತಿದ್ದೀವಿ ಈ ಬ್ಲಾಗಲ್ಲಿ ಅಂತ ನೋಡಬೇಕಂದ್ರೆ ಫುಲ್ ಬ್ಲಾಗ್ ನೋಡಿ ಗೈಸ್. ಇವತ್ತು ಹೋಗಿ ಅಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಗೊತ್ತಾ. ನೀನು ತೊಗೊಂಡಿದ್ದೀನಿ, ಒಂದು ಜ್ಯುವೆಲ್ ಸೆಟ್ ತೊಗೊಂಡೆ, ಫುಲ್ ಸೆಟ್ ಇದು. ಚೆನ್ನಾಯ್ತಲ್ಲ, ಚೆನ್ನಾಯ್ತು ಅನಿಸ್ತಾ, ಏನು ಅನಿಸ್ತು? ದುಡ್ಡಿಲ್ದಲೆ ಇರುತ್ತಾ? ದುಡ್ಡಿಲ್ದಲೆ 2 ಪುಕ್ಸಟೆ ಕೊಡೋಕ್ಕಾರೆ ನನಗೆ. ಇದು ಹಾಕ್ಕೊಳ್ತೀನಿ ರೀಸೆಂಟ್, ಯಾವಾಗಲಾದರೂ ಅದನ್ನ ತೊಗೊಳ್ಬೇಕು. ಇದು 50 ರೂಪೀಸ್ 20ಗೆ ಸಿಗ್ತಾಯಿತ್ತು, 50. ಬಟ್ ಇದು ಬೇಕಿತ್ತು ನನಗೆ. ನೆಸೆಸಿಟಿ ಇರೋದಕ್ಕೆ ತೊಗೊಂಡಿದ್ದೀನಿ, ಸುಮ್ಮನೆ ನನ್ನ ಗಂಟೆ ದುಡ್ಡು ಖರ್ಚು ಮಾಡಿಲ್ಲ ನಾನು. ಅವರ ಹೆಸರು ಗೊತ್ತಿಲ್ಲ, ಹೆಸರು ರಕ್ಷಿತಾ. ಇದೊಂದು ತಗೊಂಡೆ, ಮಾಟಿ. ಬೆಳಕು ನೋಡಿ ಹೆಂಗೆ ಚೆನ್ನಾಗಿ ಕಾಣಿಸ್ತದೆ. ಬೆಳಕು ಹಾಕೊಂಡ್ರೆ ನಮ್ಮ ಮುಖ ಚೆನ್ನಾಗಿ ಕಾಣಲ್ಲ. ಪಿಂಪಲ್ಸ್ ಅಲ್ಲಿ ಎಷ್ಟು ಆಡೈತೆ ಅಂದ್ರೆ ಇದೊಂದು ತಗೊಂಡಿದ್ನ. ಆಮೇಲೆ ಇದೊಂದು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ನಾನು ಇವತ್ತು. ಇದೊಂದು ತೊಗೊಬಂದೆ ಇವತ್ತು. ಒಂಥರ ಚೆನ್ನಾಗಿತ್ತು. ನೆಕ್ ಪೀಸ್ ಎಲ್ಲ ನನ್ನ ಗಂಡ ಓಪನ್ ಮಾಡ್ತಾರೆ, ಇದು ತೋರಿಸ್ತೀನಿ. ಇದು ಲಾಂಗ್ ಹಾಕ್ಬಿಟ್ಟು ಅದು ಶಾರ್ಟ್ ಹಾಕ್ಬೋದು. ಇದು ನೆಕ್ ಪೀಸ್ ವೈಸ್. ಇದು ನಾನು ಸ್ಯಾರಿ, ಪರ್ಟಿಕ್ಯುಲರ್ ಒಂದು ಸ್ಯಾರಿ ತೊಗೊಂಡಿದ್ನ. ಅದು ನಾನೆಲ್ಲ ನನ್ನ ಗಂಡ ಹೇಳಿದ್ದಕ್ಕೆ ಗ್ರೀನ್ ಸ್ಯಾರಿ, ಬ್ಲ್ಯಾಕ್ ಬ್ಲೌಸ್, ಅದಕ್ಕೆ ತೊಗೊಂಡಿದ್ದೀನಿ. ಎಲ್ಲ ಪೇರ್ ಮಾಡಿ ಯಾವಾಗಲಾದರೂ ವೀಡಿಯೋದಲ್ಲಿ ಹಾಕ್ತೀನಿ, ಓಕೆನಾ? ಚೆನ್ನಾಗಿದೆ. ಬ್ಲ್ಯಾಕ್ ಸ್ಟೋನ್ ಮಾತ್ರ ಕಾಣಿಸ್ತೈತೆ ಅಲ್ಲಿ. ಹೇಗೆ ಅನ್ಸುತ್ತೆ, ಲೈಟರ್ ಆಫ್ ಮಾಡ್ತೀನಿ. ಈಗ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿದೆ ಅದು. ಮತ್ತೆ ಲೈಟ್ ಇದು ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದಕ್ಕೂ ತುಂಬ ಮ್ಯಾಚ್ ಆಗುತ್ತೆ. ಇದಕ್ಕೂ ಮ್ಯಾಚ್ ಆಗುತ್ತೆ. ಸರ ಬರೀ ಸರನೇ ತೊಗೊಂಡಿಲ್ಲ, ಇನ್ನೂ ಏನೇನೋ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ನೋಡ್ಬಿಟ್ಟು ಬರೀ ಸರನೇ ತೊಗೊಂಡೆ ಅಂತ ಹೇಳ್ಬಾರ್ದು. ಎಲ್ಲ ತೊಗೊಂಡಿದ್ದೀನಿ, ನೆಸೆಸಿಟಿ ಇರೋಕ್ಕಿಂತ ಎಲ್ಲ ತೊಗೊಂಡಿರೋದು. ಅಲ್ಲೇ ಚಂದು. ಆದರೆ ಈ ಥರ ಎಲ್ಲ ಒಂದು ಸೆಲೆಕ್ಷನ್ ಇರಬೇಕು ಹೆಣ್ಮಕ್ಳು ಅಂದಮೇಲೆ, ಯಾಕೆಂದರೆ ಎಲ್ಲರೂ ಹೋಗ್ತಾ ಇರ್ತೀವಿ. ಮದುವೆ ಮುಂಚೆ ಇತ್ತು ಅಂತ ಎಲ್ಲ, ಮದುವೆ ಆದಮೇಲೆ ಅವೆಲ್ಲೆಲ್ಲಿ ಹೋದ ಗೊತ್ತಿಲ್ಲ. ಇಯರಿಂಗ್ಸ್ ಹಾಕೋಣ, ಯಾವ್ದಾದ್ರೆ ಇಯರಿಂಗ್ಸ್ ಪಿಚ್ ಹಾಕೋ ಅಂತ. ಸಿಕ್ಸ್ ಇದೆ ಹಿಂದಕ್ಕೆ, ಇಲ್ಲಿ ಹಿಂಗೆ ಸಿಕ್ಸ್ಕೋಬೇಕು. ಸಿಕ್ಸ್ ಎಲ್ಲಿಗೂ ಅಂತ ಚೆನ್ನಾಗಿ ಕಾಣ್ತ. ಹಿಂಗೆ ಕಾಣಿಸ್ತಾ ಇಲ್ಲ ಅಂದರೆ ಬರೋದೇ ಅಪರೂಪಕ್ಕೆ 1-2 ವಿಡಿಯೋ ಬರ್ತೀಯ. ಚೆನ್ನಾಗಿ ಕಾಣಿಸ್ತದಲ್ಲ? ಚೆನ್ನಾಗಿ ಕಾಣಿಸ್ತದಾ? ಚಿನ್ನ ಥರ ಕಾಣಿಸ್ತೈತಾ? ಚಿನ್ನ ಥರ ಕಾಣಿಸ್ತೈತಾ? ಹಾಂ, ನಿಜ. ವಾಲೆಗೆ ಅದಕ್ಕೂ ಸೂಟ್ ಆಗ್ತೈತಲ್ಲ? ಇದು ಸೂಪರ್ ಸೂಟ್. ಅದು ವಾಲೆ ಕೊಡೋ, ಈ ಕಡೆ ಆ ವಾಲೆ ಹಾಕತ್ತೀನಿ, 2 ಮಿಸ್ ಮ್ಯಾಚ್. ಚೆನ್ನಾಗಿತ್ತು. ತಾವು ವಾಲೆ ಈ ಥರ ತಾವು ಯಾಕೆ ಕಿವಿ ಸ್ವಲ್ಪ ತುಂಬುತ್ತದೆ. ಇವು ದಪ್ಪ, ಅದು ಇವು ಸಣ್ಣ. ಆ ಮಾಟಿಗೆ ಆ ಸರಿ ಆಯ್ತು. ಇನ್ನು ಕೊಡ್ಸಲ್ಲ, ಇದು ಲಾಸ್ಟು ಜ್ಯುವೆಲರ್ಸ್. ಲೈಫ್ ಲಾಂಗೇ ಕೊಡ್ಸಲ್ಲ. ನೀನು ಚಿನ್ನವು ಅಷ್ಟೇ, ಇನ್ನು ಡೂಪ್ಲಿಕೇಟ್ ನೋ ಎಂಟ್ರಿ. ಓಕೆ ಬಸ್ ಯಾಕೆ ಕಿವಿ ಹಾಕಿದ್ರೆ ಏನಾಗುತ್ತೆ?
ಕಳಗೆ ಜಾರ್ಕ ಮಾಡ್ತದೆ ಇತ್ಲಾಗಿ ಸಿಕ್ಸೇ ಇಲ್ಲ ನಿಮಗೆ. ಕಳಗೆ ಜಾರ್ತ ನೋಡು ಈ ಕಡೆ ಚೆನ್ನಾಗಿ ಕಾಣುತ್ತಾ. ಅದೇ ಚೆನ್ನಾಗೈತೆ ಇದು ಕೂದಲು ನೀಟಾಗಿ ಮಾಡ್ಕೋಕಷ್ಟು ಈ ಕಡೆ ನೀಟಾಗಿ ರೆಡಿ ನೋಡಿ ಕಮೆಂಟ್ ಮಾಡಿ ಗೈಸ್, ರೈಟ್ ಆರ್ ಲೆಫ್ಟ್. ಇದು ಅಶ್ವಿನಿ ಅಕ್ಕ ನೋಡುತ್ತೀರ, ಅಶ್ವಿನಿ ಅಕ್ಕನ ಕೇಳ್ತೀನಿ. ಅಶ್ವಿನಿ ಅಕ್ಕ ಈ ಕಡೆ ಚೆನ್ನಾಗಿ ಕಾಣಿಸ್ತೈತಾ, ಈ ಕಡೆ ಚೆನ್ನಾಗಿ ಕಾಣಿಸ್ತೈತಾ? ಕಮೆಂಟ್ ಮಾಡಿ. ನಿಂಗೆ ಯಾವ್ದು ಚೆನ್ನಾಗೈತೆ? ನಿಂಗೆ ಯಾವ್ದು ಚೆನ್ನಾಗೈತೆ? ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ? ಎರಡು ಚೆನ್ನಾಗೈತೆ. ಎರಡು ಚೆನ್ನಾಗೈತೆ. ಹಿಂಗೆ ಹಾಕೋಬಿಡ್ಲ ಮದುವೆಗೆ? ಈ ಕಡೆ ಅದೊಂದು ಈ ಕಡೆ ಹಂಗೆ ಹಾಕೋಬಿಡು. ಹಂಗೆಲ್ಲ ಕೇಳ್ತಾರೆ. ಲಂಚ ಏನಾಯ್ತು ಫಸ್ಟ್ ಅಮ್ಮ ಕೇಳುತ್ತೆ. ಫಸ್ಟ್ ನಾನು ಎಲ್ಲಿ ರೆಡಿ ಇರ್ತೀನಿ ಅಲ್ಲಿ ಯಾರು ಇರ್ತಾರೋ ಅವರೆಲ್ಲ ಕೇಳ್ತಾರೆ. ನೋಡಕ್ಕ ಇದು ಚೆನ್ನಾಯ್ತಾ ಅಂತ. ಅಕ್ಕ ಮಾತ್ರ ಎಲ್ಲದಕ್ಕೂ ಕಮೆಂಟ್ ಮಾಡತ್ತಲ್ಲ, ಇದು ಚೆನ್ನಾಗಿ. ನಾನು ಈ ಡ್ರೆಸ್ ಮೇಲೆ ಎಲ್ಲನೂ ಹಾಕೋಣ, ಎಲ್ಲನೂ ಹಾಕೋತೀನಿ. ತಗೊಂಡ್ರೆ ಅಷ್ಟು ಜ್ಯೂಸ್ನ ಹಿಂಗೆ ಹಾಕಿ ನೋಡ್ಬೇಕು. ಒಟ್ಟಿನಲ್ಲಿ ತಂದಿರೋಲ್ಲ ನನ್ನ ಇದ್ರ ಮೇಲೆ ಏನು ಇಷ್ಟು ಎದ್ದು ಕಾಣಿಸ್ತಾ ಇಲ್ಲ. ಇದು ಕಾಣಿಸ್ತೈತೆ ಆದರೆ ಕ್ಯಾಮ್ರಾದಲ್ಲಿ ಲೈಟ್ ಇರೋ ಕಾರಣದಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೀರೆಗೆ ಚೆನ್ನಾಗಿರುತ್ತೆ. ಕಡು ಕಲರ್ ಚೇಂಜ್ ಮಾಡಿಲ್ಲ ಅದು ಮೇಲೆ ಜಾಸ್ತಿನೂ ಮಾಡ್ಬೋದು. ಇಲ್ಲ ಫಸ್ಟ್ ಕಲರ್ ಚೇಂಜ್ ಇಲ್ವಾ? ಜಾಸ್ತಿ ಮಾಡಿ ಫಸ್ಟು, ಆಮೇಲೆ ಕಲರ್ ಚೇಂಜ್ ಮಾಡಿನ. ಕಲರ್ ಚೇಂಜ್ ಮಧ್ಯದ ಕಲರ್ ಚೇಂಜ್ ಟಿಮ್ ಮಾಡ್ತಿದ್ಯಾ? ನೋಡಿ ಚೆನ್ನಾಗಿದೆ ಅಲ್ಲ, ಪ್ಲಪ್ಲ ಅಂತ ಹೊಳಿತಿದೆ. ಇದನ್ನೇ ಹಾಕಲ್ಲ, ಇದನ್ನೇ ಹಾಕತ್ತೀನಿ ಹುಡುಗ. ಅಷ್ಟೇ, ಎಲ್ಲ ಬಿಚ್ಬಿಡ. ನಾನು ಮದುವೆಲ್ಲ ಇಷ್ಟು ಸೆಲೆಕ್ಟ್ ಮಾಡಿಲ್ಲ ಗೈಸ್. ನಮ್ಮ ಮದುವೆಯಲ್ಲಿ ಏನಿಲ್ಲ, ಹೋದ್ವಿ ಮೇಕಪ್ ಅವ್ರಿಗೆ ಹೇಳಿದ್ವಿ, ಅವರು ಅಷ್ಟೇ. ಅಂದ್ರೆ ನಾನು ಹೇಳ್ತಾ ಇರೋದು ಏನು ಹೇಳು, ಇದು ಪರ್ಮನೆಂಟ್ ಆಗಿರುತ್ತೆ ನಮ್ದು. ಸ್ಯಾರಿ ಮೇಲೆ ಹಾಕ್ದಾಗ ತೋರಿಸ್ತೀನಿ. ಇದು ಸ್ವಲ್ಪ ಚೆನ್ನಾಗಿದೆ ಸಿಂಪಲ್ಲಾಗಿ, ಬಟ್ ಇದು ಸೂಟ್ ಆಗ್ತಾ ಇಲ್ಲ. ಇದಕ್ಕೆ ಅದನ್ನ ಹಾಕೋಣ. ಅದೇ ಈ ಸೆಟ್ಗಳಲ್ಲಿ ಒಂದು ಚೆನ್ನಾಗಿದ್ರೆ ವಾಲೆ ಚೆನ್ನಾಗಿದ್ರೆ ಸೆಟ್ ಚೆನ್ನಾಗಿರಲ್ಲ, ಸೆಟ್ ಚೆನ್ನಾಗಿದ್ರೆ ಈ ಥರ ಒಂದು ಚಿಕ್ಕದ ಸ್ವರ ಚೆನ್ನಾಗಿರಲ್ಲ. ಹಂಗೆ ಅದಕ್ಕೆ ಸೆಟ್ ತಗೊಳಕ್ಕೆ ಅನಿಸುತ್ತೆ ನನಗೆ. ಇರಿಟೇಷನ್ ಅದಕ್ಕೆ ಇಷ್ಟ ಆಗಿಲ್ಲ. ಅದನ್ನೇ ಹಾಕ್ಬೇಕು, ನನ್ನ ಕೈಲಿ ಹಾಕ್ಬೇಕು. ಕಟ್ಟೆಲ್ಲ ಕಪ್ಪಾಗಕ್ಕೆ ನಾನು ಮೆಟ್ರಸ್ ಆಗ್ತಾರೆ ತಗೊಂಡು. ಚೆನ್ನಾಗಿದೆ ಅಲ್ಲ, ಕತ್ತು ಕೆಳಗಡೆ ಇದು ಮಾಡ್ತೀನಿ. ಈಗ ಕಾಣುತ್ತೆ, ಈಗ ಚೆನ್ನಾಗಿತ್ತು. ಇದೇ ಚೆನ್ನಾಗಿದೆಲ್ಲ ಪೇರು, ಇದಕ್ಕಿಂತ ಇದೇ ಚೆನ್ನಾಗಿದೆ. ನಾನು ಇದನ್ನೇ ವೇರ್ ಮಾಡ್ತೀನಿ ಮದುವೆಗೆ. ಹಿಂಗೆ ಅದು ಥ್ರೆಡ್ ತೆಗ್ದು ಇದಕ್ಕೆ ಹಾಕ್ತೀನಿ ಅಲ್ಲ, ಚೈನ್ದ. ಈಗ ತೆಗಿಬೇಡ ತೆಗಿಯೋಕ್ಕಾಗುತ್ತಾ? ಆಗುತ್ತೆ. ಇಷ್ಟೇ ನಾನು ರೆಡಿ ಆಗಬೇಕು ಅನ್ಕೊಂಡಿರೋದು. ಕೊಡ್ಸೋಕೆ ಹೋಗಲ್ಲ, ಅದೆಲ್ಲರೂ ಈಗ ಮರ್ತೋದ್ರೆ ಜಾಸ್ತಿ ಮರ್ತೋಗ್ಬಿಡ್ತೀನಿ. ಇದೊಂದು ತೊಗೊಂಡಿದ್ದು ತೋರಿಸಿದ್ನಲ್ಲ ಆಗಲೇ, ಇದೊಂದು ಇಷ್ಟು ಜ್ಯೂಸ್ ತೊಗೊಂಡಿದ್ದೀನಿ ನಾನು. ಇಷ್ಟು ತೊಗೊಂಡಿದ್ದೀನಿ ಮದುವೆಗೆ. ಇದು ಚೆನ್ನಾಗಿರುತ್ತಾ? ಇದು ಚೆನ್ನಾಗಿರುತ್ತಾ? ಚಂದ ವ್ಲಾಗ್ ಮಾಡ್ತಿದ್ದೀನಿ ನಾವು. ಹಿಂಗೆ ಹಾಕ್ಬಿಡ್ತೀನಿ ನಾನು. ಈಗ ಏನೇನು ಮಾತಾಡಿದೆ ಎಲ್ಲ ನಾನು ಈಗ ಹೆಂಗೆ ಮಾತಾಡಿದ್ದೀವಿ, ನಾವಿಬ್ರು ಮಾತಾಡಿದೆ ಹೆಂಗೆ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀನಿ. ಏನ ಓಲೆನಾ? ಚೆನ್ನಾಗಿಲ್ವಾ? ಯಾವ ಎಸಿತಿದ್ಯಾ? ಅಮ್ಮ ಇನ್ನೊಂದಲ್ಲ, ಚಿನ್ನದಲ್ಲ ಎಸಿತೀನಿ ಅಂತ. ನೋಡಿ ಇದು ಚೆನ್ನಾಗಿದಲ್ಲ, ಚಿಕ್ಕದಾಗಿ ಮನೆ ಹತ್ರ ಡೈಲಿ ಯೂಸ್ಗೆ ಇಷ್ಟ ಆಯಿತು. ಬಟ್
ಅದು ಚಿಕ್ಕದಾಯ್ತು, ತೀರಾ ಚಿಕ್ಕದಾಯ್ತು. ನನ್ನ ಫೇಸ್ ಸ್ವಲ್ಪ ದಪ್ಪ ಇರೋದ್ರಿಂದ ಇಟ್ಸ್ ಓಕೆ, ಚೆನ್ನಾಗಿದೆ, ಹಾಕ್ಕೊತೀನಿ ಅಷ್ಟೇ. ಓಕೆ, ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಹಾಗೆ ನಾನು ನೆಕ್ಸ್ಟ್ ಥರ ಡ್ರೆಸ್ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಡ್ರೆಸ್ ಏನಿಲ್ಲ, ಈಗಲೇ ಹೇಳ್ಬಿಡ್ತೀನಿ. ಡ್ರೆಸ್ 2 ಏನು ತೊಗೊಂಡೆ, ಲೆಗಿನ್ಸ್ ತೊಗೊಂಡೆ ಬ್ಲ್ಯಾಕ್ ಆ್ಯಂಡ್ ವೈಟು. ಇನ್ನೆರಡು ಅವಕ್ಕೆ ಏನಂತಾರೆ ಡೈಲಿ ಯೂಸ್ಗೆ ಪ್ಯಾಂಟ್ಸ್ ತೊಗೊಂಡೆ. ಹಾಗೆ ನನ್ನ ಹಸ್ಬೆಂಡ್ ಅದಕ್ಕೇನೋ ಅಂತಾರೆ, ನನಗೆ ಈಗ ಮರ್ತೋಗ್ಬಿಟ್ಟಿತ್ತು, ಸಡನ್ನಾಗಿ ಗ್ಯಾಪ್ ಬರ್ತಾಯಿಲ್ಲ. ನೋ ಮೇಕಪ್ ಗೈಸ್, ಚೆನ್ನಾಗಿ ಕಾಣಿಸ್ತಿಲ್ಲ. ಪಿಚ್ಚು ಪಿಚ್ಚ ಭರತನಾಟ್ಯಗೆಲ್ಲ ಆಗ್ತಿದ್ನಲ್ಲ, ಆಗ ಎಷ್ಟು ದಪ್ಪ ಒಲೆ ಆಗ್ತಿದೆ ಗೊತ್ತಾ. ನಾನು ಇದೆ ಅದೆಲ್ಲ, ಅದನ್ನ ಯಾವಾಗಲಾದ್ರು ಒಂದ್ಸತಿ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ನಾನು ಚಂದಿಗೂ ತೋರಿಸಿಲ್ಲ ಇದುವರೆಗೂ ಪಾಪ, ಯಾಕೆಂದರೆ ನಮ್ಮ ಮನೇಲಿದೆ, ಅದು ನಾವು ಅಟ್ಟ ಅಂತಾರಲ್ಲ ಅಲ್ಲಿಗೆ ಬಿಟ್ಟಿದ್ದೀವಿ, ಕೆಳಗಡೆ ಇಕ್ಕಿರೋ ಗಲೀಜಾಗುತ್ತೆ ಅಂತ. ಅದಕ್ಕೆ ಇವಾಗ ತೋರ್ಸೋಕ್ಕಾಗಿಲ್ಲ, ಯಾವತ್ತೂ ತೋರಿಸೂ ಇಲ್ಲ ಇದುವರೆಗೂ. ನಾನು ಅದು ಹೆಂಗಿರುತ್ತೆ ಅಂತ ಫೋಟೋ ನೋಡಿದ್ರೆ ಅಷ್ಟೇ, ರಿಯಲಾಗಿ ತೋರಿಸ್ಬೇಕು. ಎಷ್ಟಾಗುತ್ತಾ 2 ಸೂಟ್ಕೇಸ್ ಆಗ್ತಾವೆ ಅವು ನನ್ನವೇ, ಡ್ರೆಸ್ಸು ಎಲ್ಲ. ಅದು ಒಂದು ಸತಿ ತೋರಿಸ್ತೀನಿ, ತೊಗೊಂಬರ್ಬೇಕು. ಜಾಗ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ, ನಾನು ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ, ಇನ್ನು ಅದು ಇಡೋಕ್ಕೆ ಜಾಗ ಇರುತ್ತಾ ಅಲ್ಲ. ಎಲ್ಲರೂ ಇಕ್ಕಿ ಸುಮ್ಮನೆ ಇಲ್ಲೂ ಮೇಲಿಡಬೇಕು. ಅದ್ರ ಬದಲು ಒಂದು ಕಬೋರ್ಡ್ ಏನಾದ್ರು ತೊಗೊಂಡಾಗ ತೊಗೊಂಬರ್ತೀನಿ. ಅವನ್ನೆಲ್ಲ ಬರ್ತಾನೆ. ಸ್ಯಾರಿ ಎಲ್ಲ ಇದೆ, ಅದದ್ದು ತೋರಿಸ್ತೀನಿ ಯಾವಾಗಲಾದರೂ. ನೋಡಿ, ಇಂಥ ಗಂಡ ಯಾರಿಗಾರು ಸಿಗ್ತಾರಾ, ಎಲ್ಲ ಜೋಡಿಸಿರ್ತಾರೆ. ಯಾಕೆ ನಾನೆಲ್ಲ ಹಾಳು ಮಾಡ್ಕೊಳ್ತೀನಿ, ಎಲ್ಲೆಲ್ಲ ಇಕ್ತೀನಿ ಅಂತ. ಅದಕ್ಕೆ ಎಲ್ಲ ಜೋಡಿಸಿ ಹಿಗ್ತಾ ಇದ್ದಾರೆ. ನಾವು ಹೋಲಿಕೊಳ್ಳುವ. ಚಿನ್ನದಿದ್ದರೆ ನಾನು ಇಲ್ಲೇ ಇರ್ತಿರಲಿಲ್ಲ, ಇಲ್ಲೇ ಇರ್ತಿದ್ದೆ ಅನಿಸುತ್ತೆ. ಅಲ್ಲೇ ಒಂದಿದು ಆಸೆ ತಗೋಬೇಕಂತ ಎಲ್ಲ. ಮಿಡಲ್ ಕ್ಲಾಸ್ ಲೈಫ್ ಎಲ್ಲರಿಗೂ ಇದ್ದೇ ಇರುತ್ತೆ. ಗೈಸ್, ಈ ಥರ ಫುಲ್ ಸೆಟ್ಟು ಚಿನ್ನದ ಮಾಡಿಸ್ಬೇಕಂದ್ರೆ ಎಷ್ಟು ಲಕ್ಷ ಆಗ್ಬೋದು, ಎಷ್ಟಾಗತ್ತೆ ಚಂದ? ಹಾಂ, ಇಷ್ಟು ಫುಲ್ ಮಾಡ್ಸೋಕ್ಕಪ್ಪ, ವಾಲ ಮಾಡ್ಸೋಕ್ಕೆ 1.5 ಲಕ್ಷ ಆಗುತ್ತೆ ಗೈಸ್. ಇನ್ನು ನೀವು ಎಲ್ಲ ಮಾಡ್ಸೋಕ್ಕೆ ಇಷ್ಟ ಆಗುತ್ತೆ. ವೆಯ್ಟ್ಲೆಸ್ ಆದರೆ ಕಮ್ಮಿ ಬರುತ್ತೆ, ಬಟ್ ವೆಯ್ಟು ಇರಬೇಕಂದ್ರೆ ವೆಯ್ಟ್ ಏನು ಮಾಡೋಕ್ಕೆ, ವೆಯ್ಟ್ಲೆಸ್ ಆದರೆ ನಿನಗೆ 20 ಗ್ರಾಮ್ಗೆ ಇಷ್ಟೆಲ್ಲ ಫುಲ್ ಮಾಡಿಕೊಡ್ತಾರೆ. ಸೆಟ್ ಫುಲ್ 20 ಗ್ರಾಮ್ಗೆ ಆರಾಮ ಮಾಡಿಕೊಡ್ತಾರೆ. ಸುಮ್ಮನೆ ಮಂಗಲ್ ಚೈನ್ ಮಾಡಿಸ್ಕೊಬೋದಿದ್ರೆ ಸೆಟ್ ತಗೊಡ್ಬೇಕಲ್ಲ. ಮಂಗಲ್ ಚೈನ್ ನನಗೇನು ಇಷ್ಟ ಇಲ್ಲ, ಕರಮಣಿ ಹಾಕೋಕ್ಕೆ ಇಷ್ಟ ನನಗೆ. ಅದೇನೋ ಅಂತಾರಲ್ಲ ಹಂಗೆ, ಅದೇ ಕಲರ್ಗೆ ಇದಿಷ್ಟ, ಇದೇ ಕಲರ್ಗೆ ಅದಿಷ್ಟ ಅಂತ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಯ್ತಾ? ಮತ್ತು ನಾವು ಇದ್ರ ಜೊತೆ ಏನೇನು ತಂದು ಇಲ್ಲ ಅಂದರೆ ಈ ಬ್ಲಾಗ್ ಇಷ್ಟ ಆಗಿತ್ತು, ಹೇಗೆ ಅನಿಸ್ತಂತೆ ಕಮೆಂಟ್ ಮಾಡಿ. ನೀವು ಹೀಗೇ ಮಾಡ್ತೀರಾ ಸಂತೆ ಏನು ಬೇಕು ಅನಿಸುತ್ತೆ ಕಮೆಂಟ್ ಮಾಡಿ. ಬಾಯ್ ಗೈಸ್, ಬಾಯ್ ಚಂದು, ಬಾಯ್.